ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂತಂದ್ರೆ ಒಂದು ಸ್ವೀಟ್ ರೆಸಿಪಿ. ತುಂಬಾ ದಿನ ಆದ್ಮೇಲೆ ನಾನು ಮತ್ತೆ ಕುಕಿಂಗ್ ಮಾಡ್ತಾ ಇದ್ದೀನಿ. ಅಂದ್ರೆ ವಿಡಿಯೋ ಕುಕಿಂಗ್ ಮಾಡ್ತಾ ಇದ್ದೀನಿ, ಮನೇಲಿ ಅಡಿಗೆ ಮಾಡ್ತೀನಿ. ಜಸ್ಟ್ ಜೋಕ್, ಜಸ್ಟ್ ಕಿಡಿಂಗ್. ಏನದು ಜೆ ಕೆ, ಜಸ್ಟ್ ಕಿಡಿಂಗ್ ಅಂತಾರಲ್ಲ ಅಂತಾರ. ಸೊ ಇವತ್ತು ಏನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ವಿತೌಟ್ ಮೈದಾ, ವಿತೌಟ್ ಶುಗರ್ ಅಂಡ್ ನೋ ಎಗ್, ನೋ ಓವನ್, ವಿತೌಟ್ ಬೇಕಿಂಗ್ ನಾನು ಒಂದು ಸ್ವೀಟ್ ಮಾಡ್ಬೇಕಂತ ಅನ್ಕೊಂಡೆ. ಸೊ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತು, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರಾ, ಅದರಲ್ಲಿ ವೈರಲ್ ಆಗ್ತಿರೋ ಒಂದು ರೆಸಿಪಿ ಬಂದ್ಬಿಟ್ಟು ಏನದು ಆ, ಏನು ಪರ್ಸಮನ್ ಫ್ರೂಟ್ಸ್ ಅಂತ. ಪರ್ಸಮನ್ ಪರ್ಸಮನ್ ಫ್ರೂಟ್ದು ಒಂದು ಸ್ವೀಟ್. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದೀನಿ. ಸ್ವಲ್ಪ ಕಾಸ್ಟ್ಲಿ ಫ್ರೂಟ್. ನಮಗೆ ಬ್ಲಿಂಕಿಟ್, ಬಿಗ್ ಬಾಸ್ಕೆಟ್ ಎಲ್ಲ ಸಿಗುತ್ತೆ, ಮಾರ್ಕೆಟ್ ಅಲ್ಲೂ ಸಿಗ್ಬೋದೇನೋ. ಸೊ ನಾನು ಇವತ್ತು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ತರಿಸಿದೀನಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಧನ್ಯವಾದಗಳು. ಆ, ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ. ಸುಮ್ಮನೆ ವಿಡಿಯೋ ನೋಡಿ ಹಂಗೆ ಹೋಗ್ಬೇಡಿ, ನನಗೂ ಗೊತ್ತಾಗ್ಬೇಕಲ್ಲ ವಿಡಿಯೋ ನೋಡ್ತಿದಾರೆ ನನ್ನ ಜನ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಮ್ಗಿಲ್ಲಿ ಪರ್ಸಮನ್ ಫ್ರೂಟ್ ಬೇಕು. ಸೊ ಈ ಫ್ರೂಟ್ ನಾನು ಇವತ್ತೇ ನೋಡ್ತಿರೋದು. ಇದೇನೋ ಒಂಥರ ಟೊಮ್ಯಾಟೊ ತರ ಇದೆ. ನಾನು ಫಸ್ಟ್ ನೋಡಿದಾಗ ಇದೇನು ಟೊಮ್ಯಾಟೊ ಹಣ್ಣು ಇದ್ದಂಗೆ ಐತಲ್ಲ ಅಂತ ಅನ್ಕೊಂಡೆ. ಬಟ್ ಇದು ಟೊಮ್ಯಾಟೊ ಅಲ್ಲ, ಇದು ಫ್ರೂಟ್. ಆಕ್ಚುಲಿ ಇದು ಜಾಪನೀಸ್ ಫ್ರೂಟ್ ಅಂತೆ. ಅಲ್ಲಿ ತುಂಬಾ ಚಳಿಗಾಲದಲ್ಲಿ ಫೇಮಸ್ ಇದು ಫ್ರೂಟ್. ಸೊ ಇದು ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಸರಿ ನಾನು ಟ್ರೈ ಮಾಡೋಣ. ಏನೋ ಜಿಮ್ ಮಾಡೋರ್ಗೆ, ಇಲ್ಲ ಸ್ವಲ್ಪ ಶುಗರ್ ಫ್ರೀಕ್ ಇರೋರ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ತುಂಬಾ ಸ್ವೀಟ್ ಇರುತ್ತಂತೆ. ನಾನು ಯಾವತ್ತೂ ಟೇಸ್ಟು ಸಹ ಮಾಡಿಲ್ಲ, ಇವತ್ತೇ ಫಸ್ಟ್ ಇದು ನೋಡ್ತಾ ಇರೋದು ಕೂಡ. ಸೊ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ನಮ್ಗಿಲ್ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸ್. ಒಂದು ಪರ್ಸಮನ್ ಫ್ರೂಟ್, ಇನ್ನೊಂದು ಕೋಕೋ ಪೌಡರ್. ನಾನಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಕೋಕೋ ಪೌಡರ್ ಮತ್ತೆ ಈ ಫ್ರೂಟ್. ಬನ್ನಿ ಹೇಗ್ ಮಾಡೋದಂತ ತೋರಿಸ್ತೀನಿ. ಸೊ ಇದನ್ನ ಈಗ ಕಟ್ ಮಾಡ್ಕೋಬೇಕು, ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋಣ ಇವಾಗ. ಜಸ್ಟ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೋ 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 ನೋ. ಸೊ ಫ್ರೂಟ್ನ ಕಟ್ ಮಾಡ್ಕೊಳ್ಳೋಣ. ನಾನು ಯಾವತ್ತೂ ಈ ಫ್ರೂಟ್ ನೋಡೇ ಇಲ್ಲ, ಇದೆ ಫಸ್ಟ್ ಟೈಮು. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರಲ್ಲ, ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನೋ ಸ್ವಲ್ಪ ಹಾಳಾದಂಗಿದೆ. ಇದು ಸಿಪ್ಪೆ ತೆಗಿಬೇಕು ಮೇಲ್ಗಡೆ ಫಸ್ಟ್. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಶುಗರ್ ಇರೋರ್ಗೆ ತುಂಬಾ ಒಳ್ಳೇದು ಈ ಫ್ರೂಟ್. ನಾನು ಇದ್ರ ಬಗ್ಗೆ ಸ್ವಲ್ಪ ವಿಕಿಪೀಡಿಯಾ ಮಾಡಿದ್ದೀನಿ, ಮೀನ್ಸ್ ವಿಕಿಪೀಡಿಯಾ ಸರ್ಚ್ ಮಾಡಿದ್ದೀನಿ. ಇದರಲ್ಲಿ ಹೇರಳವಾಗಿ ಅಂದ್ರೆ ಜಾಸ್ತಿ ವಿಟಮಿನ್ ಸಿ ಇರುತ್ತೆ. ಮತ್ತೆ ಶುಗರ್ ಫ್ರೀಕ್ಸ್ ಇರೋರಿಗೆಲ್ಲ ತುಂಬಾ ಒಳ್ಳೇದು. ಅಂಡ್ ಡಯಟ್ ಮಾಡೋರ್ಗೂ ಕೂಡ ಒಳ್ಳೇದು. ನಾನು ಮಾಡ್ತಾನೆ ಇದೀನಿ ಡಯಟ್, ಸಣ್ಣ ಮಾತ್ರ ಆಗೇ ಇಲ್ಲ. ಏಯ್ ನೋ, ಪುಟ್ ಡೌನ್ ನಾನಾ, ಪುಟ್ ಡೌನ್. ಟೀ ಟೀ ಬಯಟಿಗೆ ಟೀ.
ಸೊ ನಾನು ಯಾಕೆ ವಿಡಿಯೋ ಮಾಡಲ್ಲ ಅಂತಂದ್ರೆ ನನ್ನ ಮಗ ಬಿಡಲ್ಲ ಫ್ರೆಂಡ್ಸ್. ರೀಲ್ಸ್ ಏನೋ ಅವ್ನು ಇದ್ದಾಗ ಎತ್ಕೊಂಡು ಮಾಡ್ಬಿಡ್ತೀನಿ, ಇಲ್ಲ ಮಲಗ್ದಾಗ 5 ನಿಮಿಷ ಮಾಡ್ಬಿಡ್ತೀನಿ. ಬಟ್ ಲಾಂಗ್ ವಿಡಿಯೋಸ್ ಮಾಡಕ್ಕೆ ಅವ್ನು ಬಿಡಲ್ಲ. ಏನೋ ಅವ್ನು ಮಾಡ್ತಾ ಇರ್ತಾನೆ. ಅಂಡ್ ಅವ್ನ್ ಇಟ್ಕೊಂಡು ಅವ್ನು ಸ್ವಲ್ಪ ದೊಡ್ಡವನಾಗ್ಲಿ, ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಕಂಟಿನ್ಯೂ ಮಾಡ್ಕೊಳೋಣ ಅಂತ ನಾನು ಆದಾಗ ಒಂದೊಂದು ವಿಡಿಯೋ ಹಾಕ್ತೀನಿ ಅಷ್ಟೇ. ಬಟ್ ಯಾರು ಲೈಕು ಮಾಡಲ್ಲ, ನೀವು ಸಬ್ಸ್ಕ್ರೈಬು ಮಾಡಲ್ಲ, ಅದಕ್ಕೆ ನಂಗೆ ಮಾಡೋಕೆ ಇಷ್ಟ ಇಲ್ಲ. ಸೊ ನೋಡಿ, ಈ ಥರ ಇದೆ. ಟೇಸ್ಟ್ ಮಾಡೋಣ ಹೇಗಿದೆ ಒಂದು ಸ್ವಲ್ಪ. ಲಿಟ್ರಲಿ ಎಷ್ಟು ಸ್ವೀಟ್ ಇದೆ ಅಂದ್ರೆ ಯಾವ ಥರ ಇದೆ ಗೊತ್ತಾ? ತುಂಬಾ ಸ್ವೀಟ್ ಇದೆ, ಟ್ರೈ ಮಾಡಿ. ಶುಗರ್ ಇದನ್ನ ಜಾರಿಗೆ ಹಾಕೋಣ. ದಿಗ ನಾನು ಸೊ ಇದಕ್ಕೆ ನಾನು 1 ಸ್ಪೂನ್ ಆಫ್ ಕೊಕೋ ಪೌಡರ್ ಯೂಸ್ ಮಾಡ್ತೀನಿ. ಸೊ ನೋಡಿ, 1 ಸ್ಪೂನ್ ಆಫ್ ಕೊಕೋ ಪೌಡರ್. ಬೇಕಾದ್ರೆ ಜೇನುತುಪ್ಪ ಆಡ್ ಮಾಡಿ. ನಾನು ಸ್ವಲ್ಪ ನೋಡಿ ಹೇಗಾಗಿದೆ. ಈ ತರ ಆಗಿದೆ, ಈ ತರ ಆಗಿದೆ. ಸೊ ಇದನ್ನ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಹಂಗೆ ತಿನ್ನೋಕೆ ಚೆನ್ನಾಗಿದೆ. ಸೊ ಇದನ್ನ ನಾನೀಗ ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ. ಇದನ್ನ ನಾನೀಗ ಫ್ರೀಸರ್ ಅಲ್ಲಿ ಇಡ್ತೀನಿ. ನೋಡಿದ್ರಿ ಅಲ್ವಾ ಹೇಗ್ ಮಾಡಿದೆ ಅಂತ. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸಮನ್ ಫ್ರೂಟು, ಇನ್ನೊಂದು ಬಂದು ಕೊಕೋ ಪೌಡರ್. ನಮ್ಗೆ ಶುಗರ್ ಬೇಕು, ಸಪ್ಪೆ ಸಪ್ಪೆ ಅನ್ಸುತ್ತೆ ಅನ್ನೋರು ಸ್ವಲ್ಪ ಶುಗರ್ ಇಲ್ಲ ಹನಿ ಆಡ್ ಮಾಡ್ಕೊಳ್ಳಿ. ಸೊ ಈ ತರ ಪ್ರೊಸೆಸ್ ಇರುತ್ತೆ. ಅದು 2 or 3 hours ಫ್ರೀಸರ್ ಅಲ್ಲಿ ಇರ್ಲಿ. ಅದು ಹೇಗ್ ಬಂದಿದೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ನಿನ್ನೆ ನಾನು ಸ್ವೀಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ಲ, ಅದು ಹೇಗ್ ಬಂದಿದೆ ಅಂತ ನೋಡೋಣ ಬನ್ನಿ.
ಗಮನುಂಡು. సో ನೋಡಿ ఇది చూపించు ನನ್ನ ఇక్కడ ನೀವು చూಪಿಯೋದು ಈ ತರ ಬಂದಿದೆ. ಸೊ ಇದನ್ನ ಪ್ಲೇಟಲ್ಲಿ ಹಾಕಿ ಯಾವ ತರ ಇದೆ ಅಂತ ತೋರಿಸ್ತೀನಿ. ಸೊ ಈ ಪ್ಲೇಟ್ ಹಾಕಿ ನೋಡೋಣ. ಈಗ ಬಂದಿದೆ. ಇದ್ರ ಮೇಲೆ ಸ್ವಲ್ಪ ಕೋಕೋ ಪೌಡರ್ ಡಸ್ಟಿಂಗ್ ಮಾಡೋಣ. ಈ ಫ್ರೂಟ್ ಇಂದ ಈ ಸ್ವೀಟ್ ನ ಹೇಗ್ ಮಾಡೋದಂತ ನೀವು ನೋಡ್ಕೊಂಡ್ರಿ ಅಲ್ವಾ? ನೋಡಿ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗ್ ಬಂದಿದೆ ಅಂತ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ಆ ಹಣ್ಣು ನಿಜ ತುಂಬಾ ಸ್ವೀಟ್ ಇದೆ. ಸೊ ನಾನು ಅದಕ್ಕೆ ಸ್ವಲ್ಪ ಅದು ಕೋಕೋ ಪೌಡರು, ಡಯಟ್ ಮಾಡೋರಿಗೆ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಕೂಡ ಕೊಟ್ಟು ಕೇಳ್ತೀನಿ ಹೇಗಿದೆ ಅಂತ. ಏನಿದ್ಯಾ ಹೇಳಿ ಹೇಗಿದೆ ಅಂತ. ಏನಪ್ಪ ಏನೋ ಮಾಡಿದ್ವಿ ನಾನಾ ಜಾಗ್ರತ. నిజం జెన్యూన్ రివ్యూ చెప్పు. ఫ్రూట్ లాగానే ఉంది, చాక్లెట్ టేస్ట్ ఉంది లోపల. బాగుందా? ట్రై చేయొచ్చా? ವೆರಿ ಗುಡ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ.